ಕೊಡಗು ಅಂದರೆ ಅದು ಪ್ರಕೃತಿಯ ಮಡಿಲು. ಆದರೆ ಅದೇ ಪ್ರಕೃತಿಯ ಮಡಿಲಲ್ಲಿ ಇಂದು ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಹಾವಳಿ ಮಿತಿ ಮೀರ್ತಾ ಇದೆ. ಜಿಲ್ಲೆಯ ಪ್ರವಾಸೋದ್ಯಮ ಬೆಳೆದಂತಲ್ಲ, ಲಾಭದ ಆಸೆಗೆ ಪರಿಸರ ಬಲಿಯಾಗ್ತಾ ಇದೆಯಾ ಎಂಬ ಆತಂಕ ಶುರುವಾಗಿದೆ. ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ರಾಮಸ್ಥರಿಂದ ವಿಶೇಷ ಪರಿಸರ ಕಾಳಜಿ, ಅರಣ್ಯ ನಾಶ, ಪರಿಸರ ವಿನಾಶದ ವಿರುದ್ಧ ಧ್ವನಿ. ಕಟ್ಟಡ ಕಟ್ಟಲು ಅಗೆಯಲಾಗಿರುವಂತಹ ಮಣ್ಣು, ಗ್ರಾಮಕ್ಕೆ ಆಗಮಿಸಿರುವಂತಹ ಅಧಿಕಾರಿಗಳು ಮತ್ತು ಪೊಲೀಸರ ದಂಡು, ಇವರನ್ನು ಸುತ್ತುವರಿದು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತಹ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಹೋರಾಡು ಗ್ರಾಮದಲ್ಲಿ. ಜಿಲ್ಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಂತೆಲ್ಲ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಆದರೆ ಹೋರಾಡು ಗ್ರಾಮದ ಜನ ಮಾತ್ರ ತಮ್ಮ ಗ್ರಾಮದ ಶಾಂತಿ ಮತ್ತು ಪರಿಸರವನ್ನು ಕಾಪಾಡಿಕೊಳ್ಳಲು ಯಾವುದೇ ವಾಣಿಜ್ಯ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ ಅಂತ ಕಂಕಣಬದ್ಧರಾಗಿ ನಿಂತಿದ್ದಾರೆ. ಹೊರಗಿನಿಂದ ಬರುವಂಥ ಯಾರು ಬಂಡವಾಳಶಾಹಿಗಳಿದ್ದಾರೆ ಅಂತ ದೊಡ್ಡ ಕಂಪನಿಗಳಿರ್ತಾರೆ, ಅವರು ಬಂದು ಈ ನಮ್ಮ 1.5 ಎಕರೆನಿಗೆ ಸದ್ಯ ಸರ್ಕಾರ ಇರುವಂಥ ವ್ಯಾಲ್ಯೂ ಏನಂದರೆ 1,100,000 ಲಕ್ಷ ಇರುವನ್ನ ಅವ್ರಿಗೇನೋ 20 ಲಕ್ಷ 30 ಲಕ್ಷ ಕೊಟ್ಟು ತಗೊಂಡು ಅದನ್ನು ಭೂ ಪರಿವರ್ತನೆ ಮಾಡಿ ಅದನ್ನು ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಕನ್ವರ್ಷನ್ ಮಾಡಿ ನಾವು ಏನು ಸದ್ಯ ಸ್ಥಳೀಯವಾಗಿ ನಾವು ಬದುಕ್ತಾ ಇರ್ತೀವಿ, ನಮ್ಮ ಜೀವನವನ್ನು ಅವರು ಅಧಿಪತನೆ ಕೊಂಡು ಹೋಗುವಂಥ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. ವಾಸ್ತವವಾಗಿ ಹೋರಾಡು ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಪ್ರವಾಸೋದ್ಯಮಕ್ಕೆ ಪೂರಕವಾದಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ. ಈ ಹಿಂದೆ ವ್ಯಕ್ತಿಯೊಬ್ಬರು ರೆಸಾರ್ಟ್ ನಿರ್ಮಿಸಲು ಮುಂದಾದಾಗಲೂ ಕೂಡ ಗ್ರಾಮಸ್ಥರು ಒಗ್ಗಟ್ಟಿನಿಂದ ತಡೆ ಹಿಡಿದಿದ್ದರು. ಇದೀಗ ಮತ್ತೊಬ್ಬರು ಹೋಮ್ ಸ್ಟೇ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇನ್ನು ಮುಂದೆ ಕೂಡ ನಾವು ಹೋಮ್ ಸ್ಟೇ ಮಾಡ್ತಾ ಇಲ್ಲ, ಹೊರಗಿನವರು ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾಕೆಂದರೆ ನಮಗಿಲ್ಲಿ ಅನೈತಿಕ ಚಟುವಟಿಕೆ, ಪರಿಸರ ಮಾಲಿನ್ಯ ಅಥವಾ ನದಿ ಮಾಲಿನ್ಯ, ವಾಯು ಮಾಲಿನ್ಯ ಇಂಥ ಸಮಸ್ಯೆಗಳು ಬಹುತೇಕ ಕಂಡುಬರುತ್ತಿದ್ದು ಇದು ಇನ್ನು ಮುಂದಕ್ಕೆ ಯಾರಿಗೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ನಮ್ಮ ಹೋರಾಟದ ಮುಖ್ಯ ಉದ್ದೇಶ. ಯಾಕೆಂದರೆ ಮುಂದೆ ನಮ್ಮ ಮಕ್ಕಳು ಕೂಡ ಒಳ್ಳೆಯ ಪರಿಸರದಲ್ಲಿ ಬೆಳೆಯಬೇಕೆಂದು ನಾವು ಕೂಡ ಆಶಿಸ್ತೇವೆ. ಗ್ರಾಮಸ್ಥರ ಆಕ್ರೋಶಕ್ಕೆ ಮಣಿದಿರುವಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸದ್ಯಕ್ಕೆ ಕಾಮಗಾರಿಯನ್ನ ತಡೆಹಿಡಿಯುವ ಭರವಸೆ ನೀಡಿದ್ದಾರೆ. ಪರಿಸರ ನಾಶದ ಜೊತೆಗೆ ಮೂಲ ಕೊಡವ ಸಂಸ್ಕೃತಿಗೆ ಧಕ್ಕೆಯಾಗುತ್ತದೆ ಎಂಬುದು ಕೂಡ ಸ್ಥಳೀಯರ ಪ್ರಬಲವಾದ. ಪ್ರಕೃತಿಯನ್ನ ದೈವದಂತೆ ಪೂಜಿಸುವಂತಹ ಕೊಡಗಿನ ಜನರಿಗೆ ವಾಣಿಜ್ಯೀಕರಣದ ಈ ಭರಾಟೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ನಾಶ ಸಲ್ಲ ಎಂಬ ಇವರ ಒಂದು ಹೋರಾಟ ಇತರರಿಗೂ ಕೂಡ ಮಾದರಿಯಾಗುವುದೇ ಕಾದು ನೋಡಬೇಕಾಗುತ್ತೆ. ಅನುಕರಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಅಂದರೆ ಅದು ಪ್ರಕೃತಿಯ ಮಡಿಲು. ಆದರೆ ಅದೇ ಪ್ರಕೃತಿಯ ಮಡಿಲಲ್ಲಿ ಇಂದು ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಹಾವಳಿ ಮಿತಿ ಮೀರ್ತಾ ಇದೆ. ಜಿಲ್ಲೆಯ ಪ್ರವಾಸೋದ್ಯಮ ಬೆಳೆದಂತಲ್ಲ, ಲಾಭದ ಆಸೆಗೆ ಪರಿಸರ ಬಲಿಯಾಗ್ತಾ ಇದೆಯಾ ಎಂಬ ಆತಂಕ ಶುರುವಾಗಿದೆ. ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ರಾಮಸ್ಥರಿಂದ ವಿಶೇಷ ಪರಿಸರ ಕಾಳಜಿ, ಅರಣ್ಯ ನಾಶ, ಪರಿಸರ ವಿನಾಶದ ವಿರುದ್ಧ ಧ್ವನಿ. ಕಟ್ಟಡ ಕಟ್ಟಲು ಅಗೆಯಲಾಗಿರುವಂತಹ ಮಣ್ಣು, ಗ್ರಾಮಕ್ಕೆ ಆಗಮಿಸಿರುವಂತಹ ಅಧಿಕಾರಿಗಳು ಮತ್ತು ಪೊಲೀಸರ ದಂಡು, ಇವರನ್ನು ಸುತ್ತುವರಿದು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತಹ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಹೋರಾಡು ಗ್ರಾಮದಲ್ಲಿ. ಜಿಲ್ಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಂತೆಲ್ಲ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಆದರೆ ಹೋರಾಡು ಗ್ರಾಮದ ಜನ ಮಾತ್ರ ತಮ್ಮ ಗ್ರಾಮದ ಶಾಂತಿ ಮತ್ತು ಪರಿಸರವನ್ನು ಕಾಪಾಡಿಕೊಳ್ಳಲು ಯಾವುದೇ ವಾಣಿಜ್ಯ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ ಅಂತ ಕಂಕಣಬದ್ಧರಾಗಿ ನಿಂತಿದ್ದಾರೆ. ಹೊರಗಿನಿಂದ ಬರುವಂಥ ಯಾರು ಬಂಡವಾಳಶಾಹಿಗಳಿದ್ದಾರೆ ಅಂತ ದೊಡ್ಡ ಕಂಪನಿಗಳಿರ್ತಾರೆ, ಅವರು ಬಂದು ಈ ನಮ್ಮ 1.5 ಎಕರೆನಿಗೆ ಸದ್ಯ ಸರ್ಕಾರ ಇರುವಂಥ ವ್ಯಾಲ್ಯೂ ಏನಂದರೆ 1,100,000 ಲಕ್ಷ ಇರುವನ್ನ ಅವ್ರಿಗೇನೋ 20 ಲಕ್ಷ 30 ಲಕ್ಷ ಕೊಟ್ಟು ತಗೊಂಡು ಅದನ್ನು ಭೂ ಪರಿವರ್ತನೆ ಮಾಡಿ ಅದನ್ನು ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಕನ್ವರ್ಷನ್ ಮಾಡಿ ನಾವು ಏನು ಸದ್ಯ ಸ್ಥಳೀಯವಾಗಿ ನಾವು ಬದುಕ್ತಾ ಇರ್ತೀವಿ, ನಮ್ಮ ಜೀವನವನ್ನು ಅವರು ಅಧಿಪತನೆ ಕೊಂಡು ಹೋಗುವಂಥ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. ವಾಸ್ತವವಾಗಿ ಹೋರಾಡು ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಪ್ರವಾಸೋದ್ಯಮಕ್ಕೆ ಪೂರಕವಾದಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ. ಈ ಹಿಂದೆ ವ್ಯಕ್ತಿಯೊಬ್ಬರು ರೆಸಾರ್ಟ್ ನಿರ್ಮಿಸಲು ಮುಂದಾದಾಗಲೂ ಕೂಡ ಗ್ರಾಮಸ್ಥರು ಒಗ್ಗಟ್ಟಿನಿಂದ ತಡೆ ಹಿಡಿದಿದ್ದರು. ಇದೀಗ ಮತ್ತೊಬ್ಬರು ಹೋಮ್ ಸ್ಟೇ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇನ್ನು ಮುಂದೆ ಕೂಡ ನಾವು ಹೋಮ್ ಸ್ಟೇ ಮಾಡ್ತಾ ಇಲ್ಲ, ಹೊರಗಿನವರು ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾಕೆಂದರೆ ನಮಗಿಲ್ಲಿ ಅನೈತಿಕ ಚಟುವಟಿಕೆ, ಪರಿಸರ ಮಾಲಿನ್ಯ ಅಥವಾ ನದಿ ಮಾಲಿನ್ಯ,
ವಾಯು ಮಾಲಿನ್ಯ ಇಂಥ ಸಮಸ್ಯೆಗಳು ಬಹುತೇಕ ಕಂಡುಬರುತ್ತಿದ್ದು ಇದು ಇನ್ನು ಮುಂದಕ್ಕೆ ಯಾರಿಗೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ನಮ್ಮ ಹೋರಾಟದ ಮುಖ್ಯ ಉದ್ದೇಶ. ಯಾಕೆಂದರೆ ಮುಂದೆ ನಮ್ಮ ಮಕ್ಕಳು ಕೂಡ ಒಳ್ಳೆಯ ಪರಿಸರದಲ್ಲಿ ಬೆಳೆಯಬೇಕೆಂದು ನಾವು ಕೂಡ ಆಶಿಸ್ತೇವೆ. ಗ್ರಾಮಸ್ಥರ ಆಕ್ರೋಶಕ್ಕೆ ಮಣಿದಿರುವಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸದ್ಯಕ್ಕೆ ಕಾಮಗಾರಿಯನ್ನ ತಡೆಹಿಡಿಯುವ ಭರವಸೆ ನೀಡಿದ್ದಾರೆ. ಪರಿಸರ ನಾಶದ ಜೊತೆಗೆ ಮೂಲ ಕೊಡವ ಸಂಸ್ಕೃತಿಗೆ ಧಕ್ಕೆಯಾಗುತ್ತದೆ ಎಂಬುದು ಕೂಡ ಸ್ಥಳೀಯರ ಪ್ರಬಲ ವಾದ. ಪ್ರಕೃತಿಯನ್ನ ದೈವದಂತೆ ಪೂಜಿಸುವಂತಹ ಕೊಡಗಿನ ಜನರಿಗೆ ವಾಣಿಜ್ಯೀಕರಣದ ಈ ಭರಾಟೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ನಾಶ ಸಲ್ಲ ಎಂಬ ಇವರ ಒಂದು ಹೋರಾಟ ಇತರರಿಗೂ ಕೂಡ ಮಾದರಿಯಾಗುವುದೇ ಕಾದು ನೋಡಬೇಕಾಗುತ್ತೆ. ಅನುಕರಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಅಂದರೆ ಅದು ಪ್ರಕೃತಿಯ ಮಡಿಲು. ಆದರೆ ಅದೇ ಪ್ರಕೃತಿಯ ಮಡಿಲಲ್ಲಿ ಇಂದು ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಹಾವಳಿ ಮಿತಿ ಮೀರ್ತಾ ಇದೆ. ಜಿಲ್ಲೆಯ ಪ್ರವಾಸೋದ್ಯಮ ಬೆಳೆದಂತಲ್ಲ, ಲಾಭದ ಆಸೆಗೆ ಪರಿಸರ ಬಲಿಯಾಗ್ತಾ ಇದೆಯಾ ಎಂಬ ಆತಂಕ ಶುರುವಾಗಿದೆ. ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ರಾಮಸ್ಥರಿಂದ ವಿಶೇಷ ಪರಿಸರ ಕಾಳಜಿ. ಅರಣ್ಯ ನಾಶ, ಪರಿಸರ ವಿನಾಶದ ವಿರುದ್ಧ ಧ್ವನಿ. ಕಟ್ಟಡ ಕಟ್ಟಲು ಅಗೆಯಲಾಗಿರುವಂತಹ ಮಣ್ಣು, ಗ್ರಾಮಕ್ಕೆ ಆಗಮಿಸಿರುವಂತಹ ಅಧಿಕಾರಿಗಳು ಮತ್ತು ಪೊಲೀಸರ ದಂಡು. ಇವರನ್ನು ಸುತ್ತುವರಿದು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತಹ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಹೋರಾಡು ಗ್ರಾಮದಲ್ಲಿ. ಜಿಲ್ಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಂತೆಲ್ಲ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳ ಹಾವಳಿ ಹೆಚ್ಚಾಗ್ತಾನೇ ಇದೆ. ಆದರೆ ಹೋರಾಡು ಗ್ರಾಮದ ಜನ ಮಾತ್ರ ತಮ್ಮ ಗ್ರಾಮದ ಶಾಂತಿ ಮತ್ತು ಪರಿಸರವನ್ನ ಕಾಪಾಡಿಕೊಳ್ಳಲು ಯಾವುದೇ ವಾಣಿಜ್ಯ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ ಅಂತ ಕಂಕಣಬದ್ಧರಾಗಿ ನಿಂತಿದ್ದಾರೆ. ಹೊರಗಿನಿಂದ ಬರುವಂಥ ಯಾರು ಬಂಡವಾಳಶಾಹಿಗಳಿದ್ದಾರೆ ಅಥವಾ ಅಂತ ದೊಡ್ಡ ಏನು ಕಂಪನಿಗಳಿರ್ತಾರೆ, ಅವರು ಬಂದು ಈ ನಮ್ಮ 1.5 ಎಕರೆನಿಗೆ ಸದ್ಯ ಸರ್ಕಾರ ಇರುವಂಥ ವ್ಯಾಲ್ಯೂ ಏನಂದರೆ 1,100,000 ಲಕ್ಷ ಇರುವನ್ನ ಅವ್ರಿಗೇನೋ 20 ಲಕ್ಷ 30 ಲಕ್ಷ ಕೊಟ್ಟು ತಗೊಂಡು ಅದನ್ನು ಭೂ ಪರಿವರ್ತನೆ ಮಾಡಿ ಅದನ್ನು ಹೋಮ್ ಸ್ಟೇ ಅಥವಾ ರೆಸ್ಟ್ ಹೌಸ್ ಕನ್ವರ್ಷನ್ ಮಾಡಿ ನಾವು ಏನು ಸದ್ಯ ಸ್ಥಳೀಯವಾಗಿ ನಾವು ಬದುಕ್ತಾ ಇರ್ತೀವಿ, ನಮ್ಮ ಜೀವನವನ್ನು ಅವರು ಏನು ಅಧಿಪತನೆ ಕೊಂಡು ಹೋಗುವಂಥ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. ವಾಸ್ತವವಾಗಿ ಹೋರಾಡು ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಪ್ರವಾಸೋದ್ಯಮಕ್ಕೆ ಪೂರಕವಾದಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ. ಈ ಹಿಂದೆ ವ್ಯಕ್ತಿಯೊಬ್ಬರು ರೆಸಾರ್ಟ್ ನಿರ್ಮಿಸಲು ಮುಂದಾದಾಗಲೂ ಕೂಡ ಗ್ರಾಮಸ್ಥರು ಒಗ್ಗಟ್ಟಿನಿಂದ ತಡೆ ಹಿಡಿದಿದ್ದರು. ಇದೀಗ ಮತ್ತೊಬ್ಬರು ಹೋಮ್ ಸ್ಟೇ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇನ್ನು ಮುಂದೆ ಕೂಡ ನಾವು ಆ ಹೋಮ್ ಸ್ಟೇ ಮಾಡ್ತಾ ಇಲ್ಲ, ಹೊರಗಿನವರು ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾಕೆಂದರೆ ನಮಗಿಲ್ಲಿ ಅನೈತಿಕ ಚಟುವಟಿಕೆ, ಪರಿಸರ ಮಾಲಿನ್ಯ ಅಥವಾ ನದಿ ಮಾಲಿನ್ಯ, ವಾಯು ಮಾಲಿನ್ಯ ಇಂಥ ಸಮಸ್ಯೆಗಳು ಬಹುತೇಕ ಕಂಡುಬರುತ್ತಿದ್ದು ಇದು ಇನ್ನು ಮುಂದಕ್ಕೆ ಯಾರಿಗೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ನಮ್ಮ ಹೋರಾಟದ ಮುಖ್ಯ ಉದ್ದೇಶ. ಯಾಕೆಂದರೆ ಮುಂದೆ ನಮ್ಮ ಮಕ್ಕಳು ಕೂಡ ಒಳ್ಳೆಯ ಪರಿಸರದಲ್ಲಿ ಬೆಳೆಯಬೇಕೆಂದು ನಾವು ಕೂಡ ಆಶಿಸ್ತೇವೆ. ಗ್ರಾಮಸ್ಥರ ಆಕ್ರೋಶಕ್ಕೆ ಮಣಿದಿರುವಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸದ್ಯಕ್ಕೆ ಕಾಮಗಾರಿಯನ್ನ ತಡೆಹಿಡಿಯುವ ಭರವಸೆ ನೀಡಿದ್ದಾರೆ. ಪರಿಸರ ನಾಶದ ಜೊತೆಗೆ ಮೂಲ ಕೊಡವ ಸಂಸ್ಕೃತಿಗೆ ಧಕ್ಕೆಯಾಗುತ್ತದೆ ಎಂಬುದು ಕೂಡ ಸ್ಥಳೀಯರ ಪ್ರಬಲ ವಾದ. ಪ್ರಕೃತಿಯನ್ನ ದೈವದಂತೆ ಪೂಜಿಸುವಂತಹ ಕೊಡಗಿನ ಜನರಿಗೆ ವಾಣಿಜ್ಯೀಕರಣದ ಈ ಭರಾಟೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ನಾಶ ಸಲ್ಲ ಎಂಬ ಇವರ ಒಂದು ಹೋರಾಟ ಇತರರಿಗೂ ಕೂಡ ಮಾದರಿಯಾಗುವುದೇ ಕಾದು ನೋಡಬೇಕಾಗುತ್ತೆ. ಅನುಕರಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.